ತಮ್ಗ ಯಾರು ಬಂದವ ಯಾರು ಬಂದವ ಯಾರು ತಮ್ಗ ಯಾರು ಬಂದವ ಯಾರು ತಮ್ಗ ಯಾರು ಬಂದವ ಯಾರು ಕಾಕ ಯಾರು ಬಂದವ ಯಾರು ಲೈಟ್ ಸಲ ಮಾಡಿ ಒಟ್ಟಾರೆ 3 ಸಲ 2 ಸಲ ಒತ್ತು ಬಡ 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 2 ಸಲ ಒತ್ತು ಶರತೌಗದೂರ ತಿರವದು ಸ್ವಾಮಿಗೆ ಸ್ವಾಮಿಗೆ ಹೇಳಿಕೊಳ್ಳುವೆನ ತಮ್ಗಳ ಯಾರು ಯಾರು ಪಾಲಿಸು ಆತ್ಮಜ ಪಾಲಿಸು ಲಕ್ಕಪ್ಪಣ್ಣ ಯಾರು ಬಂದವ ಯಾರು ಬೇಕು ನೋಡಲ್ಲ ಬಾಟ್ನ ತಮ್ಮ ದಾವನ್ ದಾವಮಿ ಹೋ ಹೋ ಅಂದೆ ಎಷ್ಟು ಬಿಗಿ ಆಗಿ ನಿಲ್ಬೇಕಂದ್ರ ನಿನ್ನ ಮನ್ಯಾಗ ಏನೋ ಕೆಲಸ ಬೇರೆ ಆದಂಗೆ ಕಾಣ್ತಾವ ಯಾರು ಈ ಅತಿ ನಿನ್ ಜಗಳ ರಾತ್ರಿ ಅದಕ್ಕೆ ಮಾತಾಡೋಲ್ವ ಇನ್ನೊಂದು ಮಾತು ಮಾತಾಡಿಸಿ ನೋಡ್ತಾನ ತಾವ ಬಂದ ದಾಸಮಿ ಹೋ ಹೋ ಅಂದೆ ನೀನ್ ನಮ್ ನಿಂಗಚ್ಚವ ದುಸ್ತ ಕೆಬ್ಬಣ್ಬಿಟ್ಟು ನೀ ತೋದ್ ನೀರು ಗುಜ್ಜಿದ ಮನೆ ಮುಂದೆ ಕೆಸರು ಬಾಳ ಆಗೈತಿ ಆ ಕೆಸರ ಉಳ್ಳಾಡಿ ಬಂದಾಗ ಇಟ್ಟು ಮೇಲ್ ಬಿಗಿ ಹಿಡಿದೈತಿದ ಈ ಮೇಲ್ ಸರ್ಕಾರ 3 ಮಾತು ಮಾತಾಡಿಸಿ ನೋಡ್ದೈತೆ ಈಗ 2 ಮಾತು ಅದು ಇನ್ನೊಂದು ಮಾತು ಮಾತಾಡಿಸಿ ನೋಡ್ತಾನ ತಾವ ಬಂದ ದಾಸಮಿ ಹೋ ಹೋ ಅಂದೆ ಮಳೆ ಕೊಂದೆ ಶೋಧಿಸು ಕಟ್ಟದೆ ತುಟಿ ಮೆಸುಕದೆ ಬಂದು ಕಂದ ಕೆಲ ಜಲಮತಿ ನೀನು ಯಾರು ಮತ್ತು ನಿನ್ನ ಹೆಸರವೇನು ಹೇಗಿನ ಹೆಸರು ನೋಡುವ ರಾಜೇಂದ್ರನೇ ನಿಮ್ಮಂತ ಬಂದ ರಾಜರನ್ನು ಎಡ್ಡಡು ಮಾತಾಡಿಸುವ ಬಂಡ ಸಾರಥಿ ಅನ್ನುತ್ತಾರೆ ಈ ಬಂಡ ಸಾರಥಿ ಮುಂದೆ ಒಂದೇ ರಾಮನ ಹೇಳ್ತಾನ ಸ್ವಾಮಿ ರಾಜ ರೈಕುಲ ತೇಜ ಸಾರಥಿ ಅವನು ಯಾರು ಅಂದರೆ ರಾಜ ಒಳಗ
ಮೇಲಾದ ರಾಜ ಹಾ ವೀರಸಿ ರಾಜನ ಮಗ ಚಂದ್ರಸೇನ್ ಹಾ ನಾನ ತಿಳ್ಕೋ ಸಾರಥಿ ಬಂಗಾರದ ಮೂರತಿ ಹಾ ಚಂದ್ರಸೇನ ಮಾಡಿದ್ರೆ ಬಹಳ ಸಹಜವಾಯ್ತು. ನಿಮ್ಮ ಎಡಭಾಗದಲ್ಲಿ ನಿಂತವ್ರು ಯಾರು? ಸಾರಥಿ ಆಚೆ ಕಡೆ ವಿಚಾರಿಸು. ತಾವು ಬಂದ ತಾಯಿ ಹೋ ಹೋ ಅಂದೆ. ಏಹೇ ಮಗಳಾಗ ಮಾವ ಅದು ಬಿಡಿಸಿರ್ಬೇಕಂದ್ರೆ ಮತ್ತೆ ಯಾಕೆ ಬಿಡಿಸಿರ್ಲಾಕೇನಲ್ಲ ರಾತ್ರಿ ನೀನು ಒಟ್ಟ ಏನು ಗದ್ದ ಅದಂಗೆ ಕಾಣಿದ್ದೆ. ಇನ್ನೊಂದು ಮಾತು ಮಾತಾಡಿಸಿ ನೋಡ್ತಾನ. ತಾವು ಬಂದ ತಾಯಿ ಹೋ ಹೋ ಅಂದೆ. ಏಹೇ ನಮ್ಮ ವಿಜಯನ ಮಾನ್ಯ ಕೃಷಿ ಹೊಂಡ ದೀಕ್ಷಾನ ಮಾನ್ಯ ಮಳಿ ಬಾಳಾಗಿ ನೀರು ನಿಂತಾವ. ಅಲ್ಲಿ ಕೆಸರಾಗಿದೆ. ಆ ಕೆಸರಾಗ ಉಳ್ಳಾಡಿ ಬಂದಂಗೆ ಕಾಣ್ತೈತಿವ. ಅಲ್ಲೇ ಮೇ ನಿಂತಾವ. ಇನ್ನೊಂದು ಸರ್ಕಾರ 3 ಮಾತು ಮಾತಾಡಿಸಿ ನೋಡೈತೆ. ಈಗ 2 ಮಾತು ಅದು ಇನ್ನೊಂದು ಮಾತು ಮಾತಾಡಿಸಿ ನೋಡ್ತಾನ. ತಾವು ಬಂದ ತಾಯಿ ಹೋ ಹೋ ಅಂದೆ. ಯಾರಂದರೆ ಬಂಗಾರ ಕಡೆಗಳು, ಸಿಂಗಾರ ನುಡಿಗಳು, ಹಾ. ನಾಗರ ಮಿಡಿಗಳು, ಹಾ. ನಾಗರುಂಟ ಚೌರಿಗಳು, ಹಾ. ದೇವತೆ ಒಳಗ ಹಾ. ಮೇಲಾದ ದೇವತೆ, ಜನದ ಮನೆ ಕಂದನಾದ ಹಾ. ಸುಂದರಾವತಿ ಅಂತ ತಿಳಿ ಸಾರಥಿ ಬಂಗಾರದ ಮೂರ್ತಿ. ಸುಂದರಾವತಿ ತಾಯಿ ಇದ್ರೆ ಬಹಳ ಸಹಜವಾಯ್ತು. ಇನ್ನು ಮೇಲೆ ನಿಮ್ ಕಟ್ಯಾರ ಆರು ಮಾಡಿಸೋ ತಾಯಿ ಹಾಬಿದವ ಸಾಯಿ ಓಡಿ ಬಂದ ತಾಕಿ ಹಾಯಿ ಸಾರಥಿ ಯಾಕಾಗಲ್ಲ. ಅಯ್ಯೋ ಪದಿಯ ದೇನಾಂತ ನಿನ್ನ ಮುಂದ ಹೇಳುವೆ ನಾ ಸ್ವಲ್ಪ ಹೇಳ್ತೇನೆ ಕೇಳು. ಪ್ರಾಣಿಸಕ್ಕೆ ಚಂದವಾಗಿ ಹೇಳಂತಾರ. ನಾನು ಬೇಕಾದ ಚುಚ್ಕೊ ಅಯ್ಯೋ ಪದಿಯ ದೇಕಾಂತ ನಿನ್ನ ಮುಂದ ಹೇಳುವೆ ನಾ ಸ್ವಲ್ಪ ಹೇಳ್ತೀನಿ ಕೇಳು. ಪ್ರಾಣಿಸಕ್ಕೆ ಚಂದವಾಗಿ ಹೇಳಂತಾರ. ಪಡೆಯಬೇಕಂತ ಬಾವಿ ಕಡೆ ಸರೋತಾವ ಸ್ವಂತ ಪಡೆಯಬೇಕಂತ ಬಾವಿ ಕಡೆ ಸರೋತಾವ ಸ್ವಂತ ಪ್ರಾಣ ಅಂತ ನಾ ಸ್ವಲ್ಪ ಹೇಳ್ತೀನಿ ಕೇಳು. ಪ್ರಾಣಿಸಕ್ಕೆ ಚಂದವಾಗಿ ಹೇಳಂತಾರ. ನಡೆಯುವಂತ ಅಹೇ ಪ್ರಾಣಕಾಂತನೇ, ಆ ವಾತ್ರಾಮ ಪಟ್ಟಣದಲ್ಲಿ ನನಗೆ ಮಾವನದ ದೀಪಸಿಂಗ ರಾಜನು ಜನರನ್ನು ತರಿಸಿ ಸೀತಾಳವನ್ನು ಕಡಿಸಿ ಅನ್ನ ಛತ್ರದಿಂದ ಪುಣ್ಯ ನಮಗಂತೂ ನಿಚ್ಚರಿಸುತ್ತಾನೆ. ಆ ಸೀತಾಳ ಬಾವಿಗೆ ನೀರು ಬೀಳದ ಕಾರಣ ನಿನ್ನ ಪ್ರಾಣ ಉಳಿಮೆಗಂತೂ ನಿಚ್ಚರಿಸುತ್ತಾರೆ. ಆ ಶಬ್ದ ನಮ್ಮ ಕಿವಿಗೆ ಸೂಕ್ತ ಎನಿಸಿ ನಾನು ನಿನ್ನ ಮುಂದೆ ಹೇಳಿಕೆ ಬಂದಿರುತ್ತೇನೆ. ಕಾಂತ ಸಕಲ ಗುಣವಂತ. ಅಯ್ಯೋ ಶಂಕರ ಪರಮೇಶ್ವರ, ಪ್ರಾಣಿಸಕ್ಕೆ ನಾನು ಸ್ವಲ್ಪ ಹೇಳ್ತಾರೆ ಕೆಲವೊಂದು ಕಾಂತಿ ಸಕಲ ಗುಣವತ್ತಿ ಪ್ರಾಣಕಾಂತ ಹೇಳುವಂತ ನಾವು ಪ್ರಾಣಕಾಂತ ಹೇಳುವಂತ ನಾವು
ಪ್ರಾಣಕಾಂತ ಹೇಳುವಂತ ನಾವು ಪ್ರಾಣ ಪ್ರಾಣಕಾಂತ ಹೇಳುವಂತ ನಾವು ಒದರ್ತಿಗ ಜನ ಆಯ್ತು ಹಾ ತಂದಿರಾದ ಬಿಬಿಸಿ ರಾಜರನು ಹಾ ನನ್ನ ಮೇಲೆ ಇಂಥ ಕೋಪ ಬೆಳಕೋದ್ರೇನು ಹಾ ಮಾತಿನ ಮೇಲೆ ಹಾ ಈಗ ಒಟ್ಟು ಅರಳವಾಸಿಗೆ ಹೋಗುತ್ತೀನಿ ಹಾ ನಿನ್ನ ಮಾನ ಮಂದಿರದಲ್ಲಿ ಹಾ ಸುಖದಿಂದ ಇರುವಂತನಾಗೋ ಕಾಂತಿ ಸಕಲ ಗುಣವೈತಿ ಹೇ ಪ್ರಾಣಕಾಂತನೇ ಹಾ. ನಾನ್ ಸ್ವಲ್ಪ ಹೇಳ್ತೀನಿ ಕೇಳು ಕಾಂತ ಸಕಲ ಗುಣವಂತ ಪ್ರಾಣ ಸಿಕ್ಕಾಗ ಚಂದವಾಗಿ ಹೇಳುತ್ತನಾಗೋ ಹೇ ಪ್ರಾಣಾಂತ ನಾನ್ ಸ್ವಲ್ಪ ಹೇಳ್ತೀನಿ ಕೇಳು ಪ್ರಾಣ ಸಿಕ್ಕಾಗ ಚಂದವಾಗಿ ಹೇಳುತ್ತನಾಗೋ ಹೇ ಪ್ರಾಣಾಂತ ನಾನ್ ಸ್ವಲ್ಪ ಹೇಳ್ತೀನಿ ಕೇಳು ಪ್ರಾಣ ಸಿಕ್ಕಾಗ ಚಂದವಾಗಿ ಹೇಳುತ್ತನಾಗೋ ಹೌದು 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 ಹೇ ಪ್ರಾಣಕಾಂತನೇ ನನಗೆ ಬೆಂಕಿ ಐತಿ 3-6 ತಿಂಗಳು ಆಗಿರುವುದು ನನ್ನನ್ನು ಬೇಗನೆ ಕರೆದುಕೊಂಡು ನಡೆಯುವಂತ ನಾವು ಕಾಂತ ಸಕಲ ಗುಣವಂತ ಹಾ ಸ್ವಲ್ಪ ಹೇಳ್ತೀನಿ ಕೇಳೋದ್ರ ಪ್ರಾಣಕಾಂತ ಹೇಳುವಂತ ನಾವು
ಕಾಂತನ ಮನೆಗೆ ನೋಡ ಧರ್ಮಲ್ಲಿ ರಾಜ ಕಾಂತನ ಮನೆಗೆ ನೋಡ ಅದರ ಮನೆಯಲ್ಲ ಯಾಂಗೆ ರಾಜ ಹೊರಟ ಹೊರಟ ಯಾಂಗೆ ಕಾಂತನ ಮನೆಗೆ ನೋಡ ಧರ್ಮನಿಗೆ ರಾಜ ಕಾಂತನ ನೋಡ ಮನೆಗೆ ನೋಡ ಅದರ ಮನೆಯಲ್ಲ ನಂಗೆ ರಾಜ ಅಹೇ ಪ್ರಾಣಕಾಂತನೇ, ನೀನು ಎಷ್ಟು ಪರಿಪರಿಯಿಂದ ಹೇಳಿದ್ರು ನಾನು ಕೇಳೋ ಅಂತವನಿಲ್ಲ. ನನ್ನನ್ನು ಸುಮ್ಮನೆ ಕರ್ಕೊಂಡು ಅಂತ ನಾವು ಕಾಂತ ಸಕಲ ಗುಣವಂತ. ಅಲ್ಲ ಎಲ್ಲ ಪ್ರಾಣಿಸಿಕೆ ಹಾ ಸ್ವಲ್ಪ ಹೇಳ್ತಾರೆ ಕೇಳಂತ ಕಾಂತಿ ಸಕಲ ಗುಣವತ್ತಿ ಪ್ರಾಣಕಾಂತ ಹೇಳುವಂತ ನಾವು
ನಮ್ಮ ಮನೆಗೆ ಪ್ರಾಣಿಸಿಕೆ ಹಾ ಈ ಅಡವಿ ಅರಣ್ಯವಾಸದಲ್ಲಿ ಹಾ ಈ ಬಸರ ಕರ್ಕೊಂಡು ಹೋಗೋದು ಬಹಳ ಹೀನಕರ್ತವೇನೋ ಹಾ ನಿನ್ನ ಮಾನ ಮಂದಿರದಲ್ಲಿ ಸುಖದಿಂದ ಇರುವಂತೆ ನಾವು ಕಾಂತಿ ಸಕಲ ಗುಣವತ್ತಿ ಹೇ ಪ್ರಾಣ ನಾಸಪಾತ್ರ ಕೇಳು ಹೇ ಪ್ರಾಣಕಾಂತನೇ ಈ ಅಡವಿ ನಿವಾಸಲ್ಲಿ ನನಗೆ ನಡೆದು ನನ್ನ ತೊಡೆಯು ತುಂಬಾ ಬೆಳೆದಿರ್ತವೆ ಸ್ವಲ್ಪ ಮೆಲ್ಲಕ್ಕೆ ಕರೆದುಕೊಂಡು ನಡೆಯುವಂತ ನಾವು ಕಾಂತ ಸಕಲ ಗುಣವಂತ ಪ್ರಾಣಿಸಿಕೆ ಹಾಗಾದ್ರೆ ಮೆಲ್ಲಿಕೆ ಬರುವಂತ ನಾವು ಕಾಂತಿ ಸಕಲ ಗುಣವತ್ತಿ ಪ್ರಾಣಕಾಂತ ಯಾಕಾಗಲ್ಲ ಅಯ್ಯೋ ಶಿವ ಶಿವ ಘಾತವಾಯ್ತು ಪ್ರಾಣಿಸಿಕೆ ಘಾತವಾಗಿರೋದು ಬೇಗನೆ ಹೇಳುವಂತಲಾಗೋ ಕಾಂತಿ ಸಕಲ ಗುಣವತ್ತಿ ಹೇ ಪ್ರಾಣಂತಾನೆ ನಾನು ಸ್ವಲ್ಪ ಹೇಳ್ತೇನೆ ಕೇಳು ಕಾಂತ ಸಕಲ ಗುಣವಂತ ಪ್ರಾಣಿಸಿಕೆ ಚಂದವಾಗಿ ಹೇಳುತ್ತಾಗೋ
ಪ್ರಾಣಕಾಂತನೇ, ಇವತ್ತಿನ ದಿವಸದಲ್ಲಿ ನಾನು ಬೇರೆ ತಾಪವನ್ನು ತಾಳಲಾರೆನು. ನಾನು ಇಲ್ಲಿ ಹಳ್ಳಿಕ್ಕೆ ಕುಳಿತುಕೊಳ್ಳುತ್ತೇನೆ. ನನ್ನ ತೊಳಿ ತೊಳಿಲಿಕ್ಕೆ ನೀರನ್ನು ತೊಳಿಕೆ ಹೋಗುವಂತ ನಾವು ಕಾಂತ ಸಕಲ ಗುಣವಂತ. ಅಯ್ಯೋ ರಣಶಂಕರ ಪರಮೇಶ್ವರ, ಹಾ ಗಾತವಾಯ್ತು. ಹಾ ನಾನ್ ಸ್ವಲ್ಪ ಹೆತ್ರ ಕೇಳುವಂತ ಕಾಂತಿ ಸಕಲ ಗುಣವತಿ ಪ್ರಾಣಕಾಂತ ಹೇಳುವಂತ ನಾವು.
ಹಾ ಇಲ್ಲವನ್ನ ತಡಿಲಿಕ್ಕೆ ನೀರು ತರಲಿಕ್ಕೆ ಹಾ ಈ ಅಡವಿ ಅರಣ್ಯವಾಸದಲ್ಲಿ ಹಾ ಹುಲಿ ಕರಡಿಸಿ ಸಾರುಗಳ ಬಹಳ ಹತ್ತಿರವೇನು ಹಾ ನನ್ನ ಮುರಿದು ತಿಂದು ನಾಶ ಮಾಡಿಬಿಟ್ಟವು. ಹಾ ನನ್ನ ಕೈ ಒಳಗಿನ ಹತ್ತಾರ ತೆಗೆದುಕೊಂಡು ಹಾ ಇಲ್ಲೇ ಹಡಿಲಿಕ್ಕೆ ಕುಂತಿಕೊಳ್ಳೋ ಕಾಂತಿ ಸಕಲ ಗುಳುವತ್ತಿ ಅಹೇ ಪ್ರಾಣಗಂದ್ರೆ ಕೊಡುವಂತ ನಾವು ಆಹಾ ಪ್ರಾಣಿಸಿಕೆ ತೆಗೆದುಕೊಳ್ಳುತ್ತಾಗೋ ಅಹೇ ಕೊಡುವಂತ ನಾವು ಆತ್ಲ ಇನ್ನು ನೀರ್ ತರಕ ಹೋದ ಹಿಡ ಕೂತ್ ಮೈಲೆ ಯಾರು ಹೇಳಿ ಅಯ್ಯೋ ನನ್ನ ಚಕ್ಕ ಪರಿಸರ ಘಾತವಾಯ್ತು 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 ಅಯ್ಯೋ ನನ್ನ ಶಂಕ ಪರಮೇಶ್ವರ ಘಾತವಾಯ್ತು ಘಾತವಾಯ್ತು ಅಯ್ಯೋ ನನ್ನ ಶಂಕ ಪರಮೇಶ್ವರ ಘಾತವಾಯ್ತು ಘಾತವಾಯ್ತು ಅಯ್ಯೋ ನನ್ನ ಚಕ್ರ ಘಾತವಾಯ್ತು ಘಾತವಾಯ್ತು ಹಲೋ 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 ಅಯ್ಯೋ ನನ್ನ ಶಂಕ ಪರಮೇಶ್ವರ ಈ 7 ಪರಬಾಯಿ ಒಳಗೆ ಎಲ್ಲೋ ಬ್ರಹ್ಮ ರಾಕ್ಷಸ ನಿತ್ರವೇನು ಮನುಷ್ಯ ಮಾನವನ ತಿಂದು ಬಟ್ಟೆ ಅಲ್ಲಿಗೆ ಜಂತ ನಿತ್ರವೇನು ಈ ರಾಕ್ಷಿ ಒಳಗೆ ಹೇಗೆ ಬರಲಿ ಶಂಕರ ಪ್ರಜ್ವಲಲ್ಲ ಭಯಂಕರ ನನಗಾಯ್ತು ಅವ್ನು ಹಾಕು ಅವಂಗ ಹಿಂಗೆ ಹಾಕು
ಅರೆ ಶಾಬಾಷ್ ಶಾಬಾಷ್. ನಾನು ಸ್ವಲ್ಪ ಕ್ವಾಂಟಿ ಸೆಕೆಂಡ್ ಕ್ವಾಂಟಿ. ಓಕೆ ಪಾಲಿಸಿಕೆ ನಾನು ಸ್ವಲ್ಪ ತಿಳ್ಕೊಳ್ತಾವು. ಪಾಲಿಸಿಕೆ ಹೇಳ್ಬೇಕಂತ ಈತನು ಬಹಳ ಕೆಟ್ಟ ಸಾಯ್ತು ಕಾಣ್ತಾನ. ಈತನು ಏಳನೇ ವರ್ಷದಲ್ಲಿ ನಿನ್ನನ್ನು ಹೊರ ಮಾಡಿದ್ರೆ ನಾನು ಒಬ್ಬನೇ ಉಳಿಸ್ತೇನೆ. ನನ್ನ ಮಾತು ಕೇಳಿ ಸುಮ್ಮನೆ ರಂಡೆ ಸೂತ ಗೊಂಡೆ. ಸಹವಾಸ್ 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 ಮಳ್ಳಿ ಗೊಂಡೆ ಸೂತ ಗೊಂಡೆ.
ಕಟ್ಟಿಗೆರೆ ನಿನ್ನ ಶಿರವನ್ನು ಹರಿದು ನಿನ್ನ ಹೊಟ್ಟಿ ಒಳಗಿನ ಕಳನ ತೆಗೆದುಕೊಂಡಿರೋ ಕರಳಿಗೆ ಮಾಲೆಯ ಧರಿಸಿಕೊಂಡಿರೋ ಬೇಗನೆ ಸಿದ್ಧರಾಗೋ ಚಂಡಳ ಸರ್ವ ಚಂಡಳ. ಒಂದೇ ಸೂತ ಗೊಂಡೆ ಬೇಡ ತಗೊಂಡ್ ಬೇಡ ನಿಂದು ಸ್ವಲ್ಪ ಹಲೋ 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 ಕಲಾಭಿಮಾನಿ ಪ್ರೇಕ್ಷಕರಿಗೆ ಸವಿನಯ ವಿನಂತಿ. ಮೊದಲನೇ ದಿನ ಶುಕ್ರವಾರ ದಿವಸ ಮಾಯನರ ಓಣಿಯಿಂದ ಹಿಡಿದು ಸಿಂದಗಿಯಾರು, ಗುರಿಹುಲಿ, ಗಡ್ಡಿ ಹೊಳಿ